ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಸರ್ವೆ ನಂಬರ್ 93/A ಯಲ್ಲಿರುವ ಡೊಂಬರ್ ಸಮುದಾಯದ ಪೂರ್ವಜರ ಸ್ಮಶಾನ ಭೂಮಿಯನ್ನು ಅತಿಕ್ರಮಣದಾರರಿಂದಾಗಿ ಮುಕ್ತಿಗೊಳಿಸಬೇಕೆಂದು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಡಳಿತದ ವಿರುದ್ಧ ಹರಿಹಾಯ್ದಿದೆ. ಈ ಸಂಬಂಧ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಮನವಿ ಸಲ್ಲಿಸಿದ ಸಮಿತಿ ಮುಖಂಡರು ಕೂಡಲೇ ಅತಿಕ್ರಮಣ ತೆರವುಗೊಳಿಸಿ ಸಮುದಾಯಕ್ಕೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದ್ದಾರೆ. ಸಮಿತಿಯ ಮುಖಂಡರು ಮಾತನಾಡಿ, ಸರ್ಕಾರದ ಆಸ್ತಿಯನ್ನು ಖಾಸಗಿಯವರಿಗೆ ನೀಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಡೊಂಬರ್ ಸಮುದಾಯದವರ ಸ್ಮಶಾನ ಭೂಮಿಯನ್ನು ಅತಿಕ್ರಮಣ ಮಾಡಿಕೊಳ್ಳಲಾಗಿದೆ. ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಭೂಮಿಯನ್ನು ಸಮುದಾಯಕ್ಕೆ ಹಿಂದಿರುಗಿಸಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಖಾನಾಪುರ ತಾಲೂಕಿನಲ್ಲಿರುವ ಈ ಸ್ಮಶಾನ ಭೂಮಿಯನ್ನು ಕೆಲವರು ಅತಿಕ್ರಮಣ ಮಾಡಿದ್ದಾರೆ. ಇಲ್ಲಿ ಸ್ಮಶಾನದ ಯಾವುದೇ ಗುರುತುಗಳಿಲ್ಲ. ಕೂಡಲೇ ಈ ಬಗ್ಗೆ ಪರಿಶೀಲನೆ ನಡೆಸಿ ಅತಿಕ್ರಮಣ ತೆರವುಗೊಳಿಸಬೇಕು. ಅಲ್ಲದೆ ಸಮುದಾಯದವರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಲಾಯಿತು. ದಲಿತ ಮುಖಂಡರು ಸರ್ಕಾರದ ದಲಿತ ಸಮುದಾಯದ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತಾಳಿದೆ. ಈ ಹಿಂದೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ಪರಿಹರಿಸಬೇಕು. ಇಲ್ಲದಿದ್ದರೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ದಲಿತ ಮುಖಂಡರು ಉಪಸ್ಥಿತರಿದ್ದರು. ಸಂದರ್ಭ 1986 ಆ ಸಂದರ್ಭದಲ್ಲಿ ಬರ್ನಿ ಪತ್ರಿಕೆಯಲ್ಲಿ ಈ 93 ಸರ್ವೆ ನಂಬರ್ ಸರ್ಕಾರಿ ಫಂಡ್ ಅಂತೇಳಿ ಬರ್ನಿ ಪತ್ರಿಕೆಯಲ್ಲಿ ಅವಾಗ ಅಧಿಕೃತವಾಗಿ ಗ್ರಾಮ ಪಂಚಾಯತ್ ಇದ್ದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಡೊಂಬಾರ್ ಸಮಾಜ ಅವ್ರದೇ ಕಾಲನಿ ಕಟ್ಟಬಹುದು. ಅದು ಅಂದರೆ ಒಂದು ಸರ್ಕಾರಿ ಶಾಲೆನೂ ಕೂಡ ಇತ್ತು. ಅದ್ರ ಜೊತೆಯಲ್ಲಿ ಸ್ಮಶಾನೂ ಕೂಡ, ಮಕ್ಕಳಿಗೆ ಆಟದ ಗ್ರೌಂಡು, ಇದೆಲ್ಲ ಕೂಡ 16 ಎಕರೆ 17 ಗುಂಟೆ ಇದ್ದಂಥ ಜಮೀನು ಸರ್. ಇದು ನಿರಂತರವಾಗಿ ಅದೇ ಚೇಂಜ್ ಆಗೋದು ಬಂತು. ಅದರಲ್ಲಿ ಸಿರಾಮಿಕ್ ಪ್ರಾಡಕ್ಟ್ ಕಂಪ್ನಿ ಅಂತ ಹೇಳಿ 1947ರಲ್ಲಿ ಬರ್ನಿ ಪತ್ರಿಕೆ ಒಳಗೆ ಲೀಸ್ಗೆ 99 ವರ್ಷ ಅಂತ ಹೇಳಿ ಬಂತು. ಯಾವುದೇ ಒಂದು ಪ್ರಾಪರ್ಟಿನ ಸರ್ಕಾರ ಲೀಸ್ಗೆ ಅಂತ ಕೊಟ್ಟ ಸಂದರ್ಭದಲ್ಲಿ ಅದನ್ನು ನಮಗೆ ಮಾಡ್ಕೊಳ್ಳಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಅದಕ್ಕೆ ಅಧಿಕಾರಿ ಇರೋದು ಮಾನ್ಯ ಜಿಲ್ಲಾಧಿಕಾರಿಗಳು, ಅದಕ್ಕೆ ಮಾಲೀಕರಾಗಿರ್ತಾರೆ. ಅವ್ರ ನಿರ್ಣಯ ಏನಂತಾರೆ ಅದು ಆಗುತ್ತೆ. ಅದು ಕೂಡ ಲೀಸ್ ಯಾವ ಬೇಸ್ನಲ್ಲಿ ಕೊಟ್ಟಿದ್ದಾರೆ, ಕೇವಲ ಕಾರ್ಖಾನೆಯ ನಿರುಪಯುಕ್ತ ವಸ್ತುಗಳನ್ನು ಅಲ್ಲಿ ಸಂಗ್ರಹಿಸಲು ಮಾತ್ರ ಅದನ್ನು ಲೀಸ್ ಕೊಟ್ಟಂಥದ್ದು. ಅದು ಕಂಪ್ನಿ ಕೂಡ ಈಗ ಸುಮಾರು 30 ವರ್ಷಗಳಿಂದ ಬಂದಾಗಿ ನಿಂತಿದೆ. ಅದು ಕೂಡ ಇವ್ರು ತಮ್ಮ ಲೆಟ್ರಿ ಹ್ಯಾಡಲ್ಲಿ ಪ್ರತಿಯೊಂದಕ್ಕೂ 30x40 ಅಂತ ಹೇಳಿ ಒಂದೊಂದು ಪ್ಲಾಟ್ ಆಗಿ ಪರಿವರ್ತನೆ ಮಾಡಿ ಪಂಚಾಯತಿಗೆ, ಪಟ್ಟಣ ಪಂಚಾಯತಿಗೆ ತಮ್ಮ ಲೆಟ್ರಿ ಹ್ಯಾಡಲ್ಲಿ ಕೊಡ್ತಾರೆ. ತಮ್ಮ ಆಸ್ತಿ ರಿಜಿಸ್ಟರಲ್ಲಿ ಇವರಿಗೆ ಬಂದ್ ಮಾಡಿ, ಇವರಿಗೆ ಇದನ್ನು ಅಲಾಟ್ ಮಾಡಿ ಅಂತ ಕೊಡ್ತಾರೆ. ಈ ಹೋರಾಟ ನಡೆದಿದೆ. ಈ ಅಧಿಕಾರಿಗಳು ಯಾವುದೇ ಒಂದು ನಿರ್ಧಾರ ತಗೊಳ್ಳಿ ವಿಫಲರಾಗಿದ್ದಾರ ಅಂತ. ಎಸಿ ಅವರು ಕೂಡ ಹೋದ ವರ್ಷ ಬಂದಿದ್ರು, ಭರವಸೆಯನ್ನ ಕೊಟ್ಟಿದ್ರು, ನಾವು ಇತ್ಯರ್ಥ ಮಾಡಿಕೊಡ್ತೀವಿ ಅಂತ ಹೇಳಿ. ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯಕ್ಕೆ ಏನು? ಈಗ ಇದೇ ಉದ್ದೇಶ ಇಟ್ಕೊಂಡೇ ನಾವು ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಇಂಥ ಒಂದು ಶೋಷಿತ ಸಮುದಾಯದ ಪರವಾಗಿ ಅದಾರ ಅಂತ ಹೇಳಿಕೇಸಿ ಈ ಉದ್ದೇಶನ ಇಟ್ಟುಕೊಂಡು ಏನು ಕೆಳವರ್ಗದ ಅಧಿಕಾರಿಗಳಿದಾರ ಅವರಿಗೆ ತಾವು ನಿರ್ದೇಶನ ನೀಡಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಡೊಂಬಾರ್ ಸಮಾಜಕ್ಕೆ 100% ನ್ಯಾಯ ಕೊಡ್ತಾರ ಅನ್ನೋ ಭರವಸೆ ಮೇರೆಗೆ ಇವತ್ತು ನಾವು ಇಲ್ಲಿ ಪ್ರತಿಭಟನೆ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಇನ್ನೊಂದು ಏನಂತಂದ್ರೆ, ಅದು ಸಿರಾಮಿಕ್ ಫ್ಯಾಕ್ಟರಿಗೆ ಲೀಸ್ ಅಂತೇಳಿ ತೋರಿಸಿದ್ದಾರೆ. ಆಮೇಲೆ ಅದಾದ್ಮೇಲೆ ಈಗ ಹೇಳ್ತಾ ಇರೋದು ಗೈರಾನ್ ಜಾಗ ಅಂತ, ಮತ್ತೆ ಒಂದು ಕಡೆ ಹೇಳೋದಾದ್ರೆ ಸರ್ಕಾರಿ ಜಾಗ ಅಂತ. ಸೊ ಇದರಲ್ಲಿ ಗೊಂದಲವನ್ನ ಸ್ವತಃ ಅಧಿಕಾರಿಗಳು ಅಂದ್ರೆ ಇಲಾಖೆ ಅಧಿಕಾರಿಗಳು, ಯಾಕಂದ್ರೆ ಆಲ್ರೆಡಿ ಅವ್ರಿಗೆ ಅವರ ಹೆಸರಿಗೆ ಉತ್ತಾರ ಸಹ ಬರ್ತಾ ಇದಾವೆ, ಆಮೇಲೆ ನೋಂದಣಿ ಕೂಡ ಆಗಿದೆ. ಸೊ ಇದ್ರ ಹಿಂದೆ ಯಾರಾದ್ರೂ ಅಂದ್ರೆ ರಾಜಕೀಯ ವ್ಯಕ್ತಿಗಳು ಏನಾದ್ರು ಇದಾರ ಅಂತ? ಸರ್, ಅದು ರಾಜಕೀಯ ವ್ಯಕ್ತಿಗಳು ಇದಾರ ಇಲ್ಲ ಅನ್ನೋದಕ್ಕಿಂತ ಇದರಲ್ಲಿ ನೇರವಾಗಿ ಕಂಡು ಬರ್ತಾ ಇದೆ. 1986ರಲ್ಲಿ 6ರ ಪೂರ್ವದಲ್ಲಿ ಖಾನಾಪುರ ಅನ್ನುವಂಥದ್ದು ಪಟ್ಟಣ ಇರಲಿಲ್ಲ, ಗ್ರಾಮ ಪಂಚಾಯತಿ ಮಾತ್ರ ಇತ್ತು. ಗ್ರಾಮ ಪಂಚಾಯತಿಯಲ್ಲಿ ಬರ್ನಿ ಪತ್ರಿಕೆಯಲ್ಲಿ ನೇರವಾಗಿ ಸ್ಪಷ್ಟವಾಗಿ ತೋರಿಸಿದ್ದಾರೆ, ಇದು ಸರ್ಕಾರಿ ಗೈರಾನ್ ಅಂತ ಹೇಳಿ. 86ರಲ್ಲಿ ತೋರಿಸಿದಂಥದ್ದು ಈಗ ಯಾವ ರೀತಿಯಿಂದ ಬದಲಾವಣೆ ಆಗುತ್ತೆ, ಅದು ಕೂಡ ಲೀಸ್ ಮೇಲೆ ಕೊಟ್ಟಂತ ಆಸ್ತಿಯನ್ನ ಆ ವ್ಯಕ್ತಿ ಕೇವಲ ನಿರುಪಯುಕ್ತ ವಸ್ತುಗಳನ್ನ ಸ್ಟೋರೇಜ್ ಮಾಡ್ಲಿಕ್ಕೆ, ಅಂದ್ರೆ ಅಲ್ಲಿ ಇಟ್ಕೊಳ್ಳಲಿಕ್ಕೆ ಸರ್ಕಾರ ಅದಕ್ಕೆ ಲೀಸ್ ಮೇಲೆ ಇಂತಿಷ್ಟು ಬಾಡಿಗೆಯನ್ನ ಕರಾರು ಮಾಡಿ ಕೊಟ್ಟಿದೆ. ಈಗಾಗಲೇ 30 ವರ್ಷ ಆಯ್ತು, ಆ ಫ್ಯಾಕ್ಟರಿ ಬಂದಾಗಿ ಹೋಗಿದೆ. ಮತ್ತೆ